ಕರುನಾಡು ಸಾರಥಿಗಳ ಸೈನ್ಯ ಟ್ರೇಡ್ ಯೂನಿಯನ್ ಇವತ್ತು ಬೆಳಗಾವಿಯಲ್ಲಿ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದೆ. ಸರ್ಕಾರ ಕೈಗೊಂಡಿರುವಂಥ ಶಾಸನ ಚಾಲಕರ ಪಾಲಿಗೆ ಮರಣ ಶಾಸನವಾಗಿದೆ. ನಮ್ಮ ದೇಶದಲ್ಲಿ ರಸ್ತೆ, ಟ್ರಾಫಿಕ್ ಮತ್ತು ಹೊಸದಾಗಿ ಬರುತ್ತಿರುವ ಗಾಡಿಗಳ ಸ್ಥಿತಿ, ರಸ್ತೆ ನಿಯಮಗಳ ಬಗ್ಗೆ ಇರುವ ಮಾಹಿತಿ, ಡ್ರೈವರ್ ಸ್ಥಿತಿ ಎಲ್ಲ ಸ್ಥಿತಿಯನ್ನು ಅಧ್ಯಯನ ಮಾಡಬೇಕಿದೆ. ಹೀಗಾಗಿ ಸಮಿತಿಯೊಂದನ್ನು ನೇಮಿಸಿ ಅದು ಕೊಡುವಂಥ ಸಲಹೆಗಳನ್ನು ತೆಗೆದುಕೊಂಡು ಕಾನೂನನ್ನು ತಂದರೆ ಕೊರೋನಾದಿಂದ ಸ್ವಲ್ಪ ಚೇತರಿಸಿಕೊಳ್ಳುವ ಆಟೋ ಚಾಲಕರಿಗೆ ಅನುಕೂಲವಾಗಲಿದೆ ಅಂತ ಹೇಳಿದರು. ಹೆವಿ ಗಾಡಿ ಅಂದ್ರೆ ಏನಾಗ್ತಿದ್ರಿ, ಹೆವಿ ಗಾಡಿ ನಾವು ಹೋಗ್ತಿದ್ವಿ, ಯಾವ ನಡಕ್ ಬರ್ತಾನೆ ಸಾಯ್ತಾನ, ಸತ್ ಬಗ್ಗೆ ಏನಾಗೈತಿ, ಡ್ರೈವರ್ ಅಲ್ಲಿ ತಡೆಯೋಲ್ಲ, ಡ್ರೈವರ್ ಪಬ್ಲಿಕ್ ಕೊಡೋದು ಹೊಡೆದು ಸಾಯಿಸ್ತೈತೆ. ಅದಕ್ಕೆ ಯಾರು ಉತ್ತರ ಕೊಡೋರ? ಯಾರು ಕಾಪಾಡವ್ರ? ಯಾರು ಕಾಪಾಡಕ್ ಸಾಧ್ಯ ಇಲ್ಲ. ಕೊರೋನಾದಾಗ ನೋಡ್ರಿ ಸರ್, ಎಲ್ಲ ಡ್ರೈವರ್ಗಳು ತಂತ ಹಾಕ್ಯಾರ. ಇವ್ರು ಹೆಂಡತಿ ಆಗಲಿ ಮಕ್ಕಳಾಗಲಿ ಇವ್ರನ್ನೆಲ್ಲ ತೊಗೊಂಬಂದು ಸೇಫ್ ಮಾಡೋರು ಡ್ರೈವರ್ಗಳು. ಯಾರನ್ನಾಗ್ಲಿ ಇವ್ರಿ ಪ್ರತಿಯೊಬ್ಬರು ಡ್ರೈವರ್ಗಳು ಸೇಫ್. ಇಂದು ಗ್ಯಾಸ್, ಪೆಟ್ರೋಲ್, ಕಾಯಿಪಲ್ಲೆ, ಹಾಲು ಗೀಲು ಎಲ್ಲ ಡ್ರೈವರ್ಗಳು ತಂದು ಕೊಡೋರು. ಅವಂಗ ಹಿಟ್ ಅಂಡ್ ರನ್ ಎಲ್ಲ ಕುಡಿದಾರಂದ್ರೆ ನಾವು ಎಲ್ಲಿ ಹೋಗುದ್ರಿ? ಹಿಟ್ ಅಂಡ್ ರನ್ ಅಂದ್ರೆ ಸರ, ಈಗ ಹೆವಿ ಗಾಡಿ ಅಂದ್ರೆ ಏನಿಲ್ಲ, ದೊಡ್ಡ ಗಾಡಿ ತಪ್ಪರಿಸ್ತಾರೆ. ಅವ್ನು ಬೇಕಾದಂಗೆ ಬರ್ಲಿ, ಮೋಟರ್ ಸೈಕಲ್ದವ್ ಬಂದು ಒಳಗೆ ಹೋಗ್ತಿರೋನು ಹೆವಿ ಡ್ರೈವರ್ನ ಅಂದ್ರೆ ಪಬ್ಲಿಕ್ ಬರೋ ಸಾಯಿಸಿದೆ ಅಲ್ಲಿ. ಯಾವ ಪೊಲೀಸರು ಬರೋಲ್ಲ, ಯಾರು ಇಲ್ಲ. ಅವ್ ಏನೋ ಓಡಿ ಹೋಗ್ಬಿಡ್ತಾನು, ಅವನ ಜೀವ ಹಂಚಿಗಿಲ್ರಿ ಅವಂಗ. ಯಾವ ಪೊಲೀಸರು ಕಾಪಾಡ್ದಿಲ್ಲ, ಯಾರು ಕಾಪಾಡ್ದಿಲ್ಲ. ಡಿಮಾಂಡ್ ಏನೈತ್ರಿ? ಡಿಮಾಂಡ್ ಏನು? ಇದು ಕಾಯ್ದೆ ರದ್ದಾಗಬೇಕ್ರಿ. 10 ವರ್ಷ ಜೈಲ್ ರೀ, 7 ಲಕ್ಷ ರೂಪಾಯಿ ದಂಡ ಇಲ್ಲಿ ಕೊಡವ್ರಿ ಡ್ರೈವರ್. ಒಂದ ಮಾತಾಡ್ರಿ, ನೀವು ಯಾವ ಮಾತಾಡ್ತಾರೆ ನೀವು ಮಾತಾಡ್ಬೇಡ್ರಿ. 10 ವರ್ಷ ಜೈಲ, 7 ಲಕ್ಷ ರೂಪಾಯಿ ದಂಡ ಕೊಡಾಕ ಏನ ಡ್ರೈವರ್ಗಳು ಭಾಳ ಗಂಟು ಮಾಡಿಟ್ಟಿದಾರ್ರಿ. ಎಲ್ಲ ಲೂಟಿ ಹೊಡೆದೀಗ ಮೋದಿ. ಈಗ ಡ್ರೈವರ್ಗಳ ಬಗ್ಗೆ ಗಂಟು ಬಿದ್ದಾನ. ಈಗ ಡ್ರೈವರ್ಗಳ ಭಾಳ ದುಡ್ಡು ಐತೆ ಅಂತ ಹೇಳಿ 7 ಲಕ್ಷ ರೂಪಾಯಿ ಈ ಸಂದರ್ಭದಲ್ಲಿ ಸರ್ಕಾರದ ಕಾನೂನಿನ ವಿರುದ್ಧ ಧ್ವನಿ ಎತ್ತಿದ್ರು, ಘೋಷಣೆಗಳನ್ನು ಕೂಗಿದ್ರು. ಚಾಲಕರ ಪರವಾಗಿ ಚಾಲಕರಿಗೆ ಪೂರಕವಾಗಿರುವಂಥ ಕಾನೂನುಗಳನ್ನು ಜಾರಿಗೆ ತರಬೇಕು ಅಂತ ಸರ್ಕಾರವನ್ನು ಒತ್ತಾಯ ಮಾಡಿದರು. ಈ ಸಂದರ್ಭದಲ್ಲಿ ಯೂನಿಯನ್ನ ಎಲ್ಲ ಸದಸ್ಯರು ಕೂಡ ಭಾಗವಹಿಸಿದರು. ಮಹದೇವ್ ಪವಾರ್, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.